ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಆರೋಪಿ ಪ್ರದೋಷ್ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ಈಗ ಮತ್ತೆ ಆರಂಭ ಆಗಿದೆ. ಮಾಫಿ ಸಾಕ್ಷಿಯಾಗಲು ಇನ್ನಿಬ್ಬರು ಆರೋಪಿಗಳು ರೆಡಿ ಆಗಿದ್ದಾರೆ ನೋಡಿ. A8 ರವಿಶಂಕರ್ ಮತ್ತು A10 ವಿನಯ್ ಮಾಫಿ ಸಾಕ್ಷಿಗೆ ಮನವಿ ಮಾಡಿಕೊಂಡಿದ್ದಾರೆ. ನಮ್ಮನ್ನ ಪ್ರದೋಷ್ ಅರ್ಜಿಯಲ್ಲಿ ಪರಿಗಣಿಸಿ ಅಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಪ್ರದೋಷ್ ಪರ ವಕೀಲ ದಿವಾಕರ್ ಮಾತ್ರ ಇದಕ್ಕೆ ಆಕ್ಷೇಪವನ್ನ ಎತ್ತಿದ್ದಾರೆ. ಏನಂತ? ಮೊದಲು ನಾವು ಅರ್ಜಿ ಹಾಕಿದ್ದು, ನಿಮ್ಮ ಅರ್ಜಿ ಪರಿಗಣಿಸಲ್ಲ. ಕ್ಲಬ್ ಮಾಡಲು ಆಗೋದಿಲ್ಲ, ನಾವು ಮೊದಲು ಅರ್ಜಿ ಹಾಕಿರೋದು. ನಮ್ಮ ಅರ್ಜಿಯನ್ನ ಮೊದಲು ಪರಿಗಣಿಸಿ ಆದೇಶ ನೀಡಿ. ಉಳಿದವರು ಬೇಕಿದ್ರೆ ಪ್ರತ್ಯೇಕ ಅರ್ಜಿಯನ್ನ ಹಾಕಲಿ. ಕೋರ್ಟ್ಗೆ ಪ್ರದೋಷ್ ಪರ ವಕೀಲ ದಿವಾಕರ್ ಮನವಿಯನ್ನ ಮಾಡ್ಕೊಂಡಿದ್ದಾರೆ ನೋಡಿ. ವಿಟ್ನೆಸ್ ಪ್ರೊಟೆಕ್ಷನ್ ಕೂಡ ಕೊಡಿ ಅಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಆರೋಪಿ ಪ್ರದೋಷ್ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ಈಗ ಆರಂಭ ಆಗಿರು. ಸುಮ್ಮನೆ ಅಲ್ಲ, ಈಗ ಮಾಫಿ ಸಾಕ್ಷಿ ಅಂತ ಅಂದರೆ ಅವ್ರ ಮೇಲೇನೂ ಕೂಡ ಈಗ ಸಾಕ್ಷಿ ಹೇಳ್ತಾರೆ ಅಂದರೆ ಅವ್ರಿಗೆ ಬೆದರಿಕೆ ಹಾಕೋದು, ಕೊಲೆ ಬೆದರಿಕೆ ಇದೆಲ್ಲ ಸರ್ವೇ ಸಾಮಾನ್ಯ. ಹಾಗಾಗಿ ಅವ್ರಿಗೆ ರಕ್ಷಣೆ ಕೂಡ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರದೋಷ್ ಪರ ವಕೀಲ ದಿವಾಕರ್ ಅವರು ಮನವಿ ಮಾಡ್ಕೊಂಡಿದ್ದಾರೆ. ಜೊತೆಗೆ ಈ ದರ್ಶನ್ಗೆ ಮಾಫಿ ಸಾಕ್ಷಿ ಸಂಕಷ್ಟ ಯಾಕೆ ಎದುರಾಗಿದೆ ಅಂತ ಅಂದರೆ, ಸಹಜವಾಗಿ ಒಂದಂತೂ ಅಂದ್ಕೊಳ್ಬಹುದು, ಪ್ರದೋಷ್ A14 ಏನಿದಾರಲ್ಲ, ಇವರು ಕೊಲೆ ಆರೋಪ ಜೊತೆಗೆ ಸಾಕ್ಷ್ಯನಾಶದ ಒಂದು ಆರೋಪ ಇವ್ರ ಮೇಲಿದೆ. ಇದೆಲ್ಲದರ ಜೊತೆಗೆ ಅವರು ಹೇಳ್ಬೋದು, ನನ್ನ ಪಾತ್ರ ಏನೂ ಇಲ್ಲ ಈ ಕೊಲೆ ಪ್ರಕರಣದಲ್ಲಿ. ಸೊ ನಾನು ಇಂತಿಂಥ ಅಂದರೆ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದೀನಿ, ಹೋಗಿದ್ದೀನಿ, ಬಂದಿದ್ದೀನಿ, ಈ ರೀತಿಯಾಗೆಲ್ಲ ಏನಾದರೂ ಹೇಳ್ಬೋದು. ಜೊತೆಗೆ ಅಲ್ಲಿ ಏನು ನಡೀತು ಎಕ್ಸಾಕ್ಟಾಗಿ ಅದನ್ನು ಕೂಡ ಪೊಲೀಸ್ನವ್ರ ಮುಂದೆ ಹೇಳಿದರೆ ಅಲ್ಲಿ ಒಂದು ಪ್ರಕರಣಕ್ಕೆ ಒಂದು ತಿರುವಂತೂ ಸಿಕ್ಕೇ ಸಿಗುತ್ತೆ. ಜೊತೆಗೆ ಇಲ್ಲಿ ಭಯ ಪಟ್ಟುಕೊಂಡು ಅಥವಾ ಕೊನೆಯವರೆಗೂ ನಾನು ಜೈಲಲ್ಲೇ ಇರಬೇಕಾಗುತ್ತೋ ಅನ್ನೋ ಒಂದು ಹೆದರಿಕೆಗೂ ಈ ರೀತಿಯಾಗಿ ಬರ್ತಾ ಇರ್ಬೋದು ಮಾಫಿ ಸಾಕ್ಷಿ ಹೇಳೋದಕ್ಕೆ. ಜೊತೆಗೆ ಇನ್ನಿಬ್ಬರು ಕೂಡ